ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ವಿಶೇಷವಾದ ಸೈಡ್ ಡಿಶ್ಶು. ಏನಪ್ಪ ವಿಶೇಷ ಅಂತಂದರೆ ಹಾಗಲಕಾಯಿಯಿಂದ ಮಾಡಿರೋ ಅಂಥದ್ದು. ತುಂಬಾ ಕಡಿಮೆ ಪ್ರಮಾಣದಲ್ಲಿ ಕಹಿ ಇರ್ಬೋದು ಅಥವಾ ಸಂಪೂರ್ಣವಾಗಿ ಕಹಿ ಇಲ್ಲದೇನೂ ಇರ್ಬೋದು. ಈ ಒಂದು ಮೆಥಡಲ್ಲಿ ನೀವು ಮಾಡಿದಾಗ ಯಾವಾಗಲೂ ಈ ಥರ ನೀವು ಸೈಡ್ ಡಿಶ್ನ ಮಾಡಿಕೊಂಡು ತಿನ್ಬೋದು. ಚಪಾತಿಗೆ, ಪೂರಿಗೆ, ಲಂಚ್ ಬಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 3 ಟೊಮೆಟೊ ತೊಗೊಂಡಿದ್ದೀನಿ. 2 ನಾಟಿ ಟೊಮೆಟೊ ಅಂತೀವಲ್ಲ, ಹುಳಿ ಟೊಮೆಟೊ, 1 ಜಾಮೂನ್ ಟೊಮೆಟೊ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಈ ಥರ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. 1 ದೊಡ್ಡ ಈರುಳ್ಳಿ ಸಿಪ್ಪೆ ತೆಗೆದಿರೋ ಅಂಥದ್ದು, 1 ಇಂಚಿನಷ್ಟು ಶುಂಠಿ, 2 ಹಾಗಲಕಾಯಿನ ಚೆನ್ನಾಗಿ ತೊಳ್ಕೊಂಡು ಮೇಲ್ಗಡೆ ಸ್ವಲ್ಪ ಮಾತ್ರ ಸಿಪ್ಪೆನ ತೆಕ್ಕೊಂಡು ಹಾಕ್ಕೊಂಡಿದ್ದೀನಿ. 1 ಗ್ಲಾಸಷ್ಟು ನೀರು, ಅರ್ಧ ಸ್ಪೂನಷ್ಟು ಸಕ್ಕರೆ, ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು 2ರಿಂದ 3 ಬ್ಯಾಡಗಿ ಮೆಣಸಿನ್ಕಾಯಿ ಚೆನ್ನಾಗಿ ಒರೆಸ್ಕೊಂಡಿರೋ ಅಂಥದ್ದನ್ನು ಹಾಕ್ಕೊಂಡು ಈಗ ನಾವು ಕುದಿಸ್ಕೋಬೇಕು. ಚೆನ್ನಾಗಿ ಇದು ಕುದಿಬೇಕು. ಈ ಥರ ಕುದೀತಾ ಇದೆ. ಕುದೀತಾ ನಮ್ಮ ಟೊಮೆಟೊ ಹಾಕಿದ್ವಲ್ಲ ಅದರ ಸಿಪ್ಪೆ ಬಿಟ್ಕೊಳ್ಳುತ್ತೆ. ಜೊತೆಗೆ ಹಾಗಲಕಾಯಿ, ಈರುಳ್ಳಿ, ಮೆಣಸಿನ್ಕಾಯಿ, ಶುಂಠಿ ಎಲ್ಲವೂ ಚೆನ್ನಾಗಿ ಬೇಯುತ್ತೆ. ಒಂದು 5ರಿಂದ 6 ನಿಮಿಷ ಮೀಡಿಯಮ್ ಉರಿನಲ್ಲಿ ಈ ಥರ ಬೇಯಿಸ್ಕೊಂಡಾಗ ನೋಡಿ ಸಿಪ್ಪೆ ಬಿಟ್ಕೊಂಡಿದೆ ಟೊಮೆಟೊ. ಇಷ್ಟು ಆದರೆ ಸಾಕು, ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಸ್ವಿಚ್ ಆಫ್ ಮಾಡ್ಕೊಂಬಿಡೋಣ. ಆನಂತರದಲ್ಲಿ ಈ ಥರ ತೂತು ಪಾತ್ರೆ ಇರುತ್ತಲ್ಲ ಅದಕ್ಕೆ ಇದನ್ನು ಹಾಕ್ಕೊಂಬಿಡೋಣ. ಸ್ವಲ್ಪ ಆರಬೇಕು. ಹಾಗಾಗಿ ನೀರೆಲ್ಲ ಕೆಳಗಡೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಬಂದಿರುತ್ತೆ. ಈ ನೀರನ್ನು ನಾವು ಬಿಸಾಕ್ತಾ ಇಲ್ಲ, ಇದನ್ನು ಸಹ ಉಪಯೋಗಿಸ್ತಾ ಇದ್ದೀವಿ. ಈಗ ಸಂಪೂರ್ಣವಾಗಿ ಆರಿದೆ ಅಂತಾದರೆ ಟೊಮೆಟೊದು ಸಿಪ್ಪೆ ತೆಕ್ಕೊಂಬಿಡ್ತಾ ಇದ್ದೀನಿ. ಇದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ಇದೇ ರೀತಿಯಾಗಿ ಎಲ್ಲ ಟೊಮೆಟೊ ಹಾಕ್ಕೋಬೇಕು. ಬ್ಯಾಡಗಿ ಮೆಣಸಿನ್ಕಾಯಿ, ಈರುಳ್ಳಿ, ಶುಂಠಿ ಎಲ್ಲವನ್ನು ಹಾಕ್ಕೋಬೇಕು. ಹಾಗಲಕಾಯಿ ಮಾತ್ರ ಹಾಗೇ ಇರಲಿ. ಈಗ ಎಲ್ಲವನ್ನು ಹಾಕ್ಕೊಂಡಾದಮೇಲೆ ನೀರು ಹಾಕೋದು ಬೇಡ, ಟೊಮೆಟೊದಲ್ಲಿ ನೀರಿದೆಯಲ್ಲ ಅಷ್ಟೇ ಸಾಕು. ನುಣ್ಣಿಗೆ ಒಂದು ಪೇಸ್ಟ್ ಥರ ರುಬ್ಕೊಂಬಿಡೋಣ. ಈ ಥರ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಒಂದು ಬಾಣಲೆಗೆ 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಈಗ ನಮ್ಮ ಹಾಗಲಕಾಯಿ ಬೆಂದಿದೆ, ತುಂಬ ಮೆತ್ತಗಾಗಬಾರ್ದು ಅಂತ ನಿಮ್ಗೆ ಇಷ್ಟ ಇದ್ದರೆ ಈ ಥರ ಎಣ್ಣೆಯಲ್ಲಿ 2 ನಿಮಿಷ ಚೆನ್ನಾಗಿ ಎಣ್ಣೆ ಕಾದಿರಬೇಕು, ಅದರಲ್ಲಿ ಈ ಥರ ಬಾಡಿಸ್ಕೊಂಡು ತೆಕ್ಕೊಂಬಿಡೋಣ. ಬೇಡ ಅಂತಂದರೆ ಹಾಗೆ ನೀವು ಬಳಸ್ಬೋದು, ಮೆತ್ತಗಿರುತ್ತೆ. ಸ್ವಲ್ಪ ಗ್ರೇವಿನಲ್ಲಿ ಹಾಗಲಕಾಯಿ ಕಾಣಿಸ್ಬೇಕು ಅಂತ ಅನಿಸಿದ್ರೆ ಈ ರೀತಿಯಾಗಿ ಮಾಡ್ಕೋಬೋದು. ಇದು ಆಪ್ಷನಲ್ಲು. ಈಗ ಎಲ್ಲವನ್ನು ನಾನು ಎಣ್ಣೆಯಿಂದ ತೆಕ್ಕೋತಾ ಇದ್ದೀನಿ. ಎಣ್ಣೆ ಇರೋ ಅಷ್ಟೇ ಸಾಕು, ತುಂಬ ಕಡಿಮೆ ಇದೆ ಅಂತಾದರೆ ಬೇಕಾದರೆ ಹಾಕ್ಕೋಬೋದು. ಇದಕ್ಕೆ ನಾನು ಸಾಸಿವೆ, ಜೀರಿಗೆ, ಸ್ವಲ್ಪ ಇಂಗನ್ನು ಹಾಕ್ಕೋತಾ ಇದ್ದೀನಿ. ಇದು ಒಂದು ಒಗ್ಗರಣೆ ಮಾಡ್ಕೊಂಬಿಡೋಣ. ಚೆನ್ನಾಗಿ ಚಟಪಟ ಅನ್ನಬೇಕು. ಸಾಸಿವೆ ಮತ್ತು ಜೀರಿಗೆ ಒಳ್ಳೆ ಪರಿಮಳ ಬರಬೇಕು. ಈಗ ಇದು ಒಗ್ಗರಣೆ ಆಗಿದೆ ಅಂತಾದರೆ ಇದಕ್ಕೆ 1 ದೊಡ್ಡ ಸ್ಪೂನ್ನಷ್ಟು ಅಂದರೆ 1 ಟೇಬಲ್ ಸ್ಪೂನ್ನಷ್ಟು ಕಡಲೆ ಹಿಟ್ಟು, ಅಂದರೆ ನೀವು ಬೋಂಡಾ ಬಜ್ಜಿಗೆಲ್ಲ ಉಪಯೋಗಿಸ್ತೀರಲ್ಲ ಅದನ್ನು ಹಾಕ್ಕೊಂಡು ಸಣ್ಣ ಊರಿನಲ್ಲಿ ಒಳ್ಳೆ ಪರಿಮಳ ಬರೋ ತನಕ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು. ನಿಮಗೆ ಕಡಲೆ ಹಿಟ್ಟು ಬೇಡ ಅಂತ ಅನಿಸಿದ್ರೆ ಈ ಹಂತದಲ್ಲಿ 1 ದೊಡ್ಡ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಬಾಡಿಸ್ಕೋಬೋದು. ಈಗ ಕಡಲೆ ಹಿಟ್ಟನ್ನು ಬಾಡಿಸ್ಕೊಂಡಿದ್ದಾದಮೇಲೆ ನಾವು ರುಬ್ಕೊಂಡಿರೋ ಒಂದು ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿಯಾಗಿ ಗ್ರೇವಿ ಥರ ಆಗುತ್ತೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಹೊತ್ತು ಹಿಡಿಸಲ್ಲ, ಯಾಕೆಂದರೆ ಎಲ್ಲವೂ ಬೆಂದಿರೋ ಅಂಥದ್ದು. ಈಗ ಇದಕ್ಕೆ ಅರಿಶಿನ, ಧನಿಯಾ ಪೌಡರು, ಸ್ವಲ್ಪ ಪ್ರಮಾಣದಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೋತಾ ಇದ್ದೀನಿ. ಇವಾಗಲೇ ನಾವು ಮೆಣಸಿನ್ಕಾಯಿನ ಹಾಕಿದ್ವಿ, ನೋಡಿಕೊಂಡು ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಆಗಲೇ ಹೇಳಿದಾಗೆ ಈ ನೀರನ್ನು ಬಳಸ್ತಾ ಇದ್ದೀವಿ ಅನ್ನಲ್ಲ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲೆಲ್ಲಿ ನಮಗೆ ನೀರು ಬೇಕು ಅಂತ ಅನಿಸುತ್ತೆ ಆಗ ನಾನು ಈ ಚೆನ್ನಾಗಿ ನಮ್ಮ ತರಕಾರಿ ಕುದ್ದಿರೋ ನೀರನ್ನು ಬಳಸ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. 3 ಟೇಬಲ್ ಸ್ಪೂನಷ್ಟು ಒಣಕೊಬ್ಬರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಗಟ್ಟಿಯಾಗುತ್ತೆ, ನೋಡಿಕೊಂಡು ನೀರನ್ನು ಹಾಕ್ಕೋಬೇಕು. ಪದೇ ನೀರು ಬೇಕು ಅಂತ ಅನಿಸಿದ್ರೆ ಅದನ್ನು ಹಾಕ್ಕೊಂಡು ಮುಚ್ಚಿ ಚೆನ್ನಾಗಿ ಕುದಿಸ್ಕೋಬೇಕು. ಈಗ ಕುದೀತಾ ಇದೆ, ಎಲ್ಲವೂ ಚೆನ್ನಾಗಿ ಹೊಂದ್ಕೊಂಡಿದೆ. ನಮ್ಮ ಗ್ರೇವಿ ಸ್ವಲ್ಪ ಮಟ್ಟಿಗೆ ಗಟ್ಟಿಯಾಗಿದೆ. ಈಗ ಇದಕ್ಕೆ ನಾನು
ಈ ಹಾಗಲಕಾಯಿ ಚೂರನ್ನು ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈ ಹಂತದಲ್ಲಿ ನಿಮಗೆ ನೀರು ಬೇಕು ಅಂತ ಅನಿಸಿದ್ರೆ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಹಾಕ್ಕೋಬೋದು. ಈಗ ಇದನ್ನು ಮುಚ್ಚಿ ಎಣ್ಣೆ ರಿಲೀಸ್ ಆಗೋ ತನಕ ಸಣ್ಣ ಊರಿನಲ್ಲಿ ಕುದಿಸ್ಕೊಳ್ಳೋಣ. ಸ್ವಲ್ಪ ಗಟ್ಟಿ ಇದೆ, ಬೇಕಾದರೆ ನೀವು ನೀರನ್ನು ಹಾಕ್ಕೋಬೋದು, ನೋಡಿಕೊಂಡು ಹಾಕ್ಕೋಬೇಕು. ಈಗ ಎಲ್ಲವೂ ಚೆನ್ನಾಗಿ ಹೊಂದ್ಕೊಂಡಿದೆ. ನಮ್ಮ ಸೈಡ್ ಡಿಶ್ಶು ರೆಡಿ ಆಯಿತು. ಇದಕ್ಕೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಿಚ್ ಆಫ್ ಮಾಡಿಕೊಂಡ್ರೆ ಹಾಗಲಕಾಯಿ ಸೈಡ್ ಡಿಶ್ಶು ರೆಡಿ ಆಯಿತು. ಒಂದು ಸಲ ಮಾಡಿ ನೋಡಿ, ತುಂಬಾ ವಿಶೇಷವಾಗಿ ಇರುತ್ತೆ. ಕಹಿ ಇರಲ್ಲ, ಇದ್ರೂ ತುಂಬಾ ಕಡಿಮೆ ಪ್ರಮಾಣದಲ್ಲಿ 1 ಅಥವಾ 2% ಮಾತ್ರ ಇರುತ್ತೆ. ಇದನ್ನು ನೀವು ಪದೇ ಪದೇ ಮಾಡಿಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಚಪಾತಿಗೆ, ರೋಟಿಗೆ, ಪೂರಿಗೆ, ಲಂಚ್ ಬಾಕ್ಸ್ಗೆ ಹೊಸ ರೀತಿಯಲ್ಲಿ ಇರೋವಂಥ ಒಂದು ಸೈಡ್ ಡಿಶ್ಶು. ಹಾಗಲಕಾಯಿ ಕೂಡ ತುಂಬಾ ಒಳ್ಳೆಯದು ದೇಹಕ್ಕೆ. ಈ ರೀತಿಯಾಗಿ ನೀವು ಮಾಡಿಕೊಂಡು ಬಳಸ್ಬೋದು. ಈಗ ಈ ಒಂದು ಸೈಡ್ ಡಿಶ್ನ ನಾನು ರೋಟಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ಒಂದು ಸಲ ಮಾಡಿ ನೋಡಿ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.